ಇವತ್ತು ಸಂಸತ್ ಮೇಲೆ ದಾಳಿ ಮಾಡಿದಂತ ಯುವಕರು ನಿರುದ್ಯೋಗದ ಕಾರಣಗಳನ್ನು ಕೊಟ್ಟಿದ್ರು. ಎಲೆಕ್ಷನ್ಗೂ ಮೊದಲು ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯುವ ನಿಧಿಯ ಭರವಸೆಯನ್ನು ಕೊಟ್ಟಿತ್ತು. ಅದು ಯಾವಾಗ ಜಾರಿಯಾಗುತ್ತೆ ಅನ್ನೋ ಪ್ರಶ್ನೆಗಳನ್ನು ಜನ ಕೇಳ್ತಾ ಇದ್ರು. ಈಗ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಪದವಿ ಡಿಪ್ಲೊಮಾ ಮುಗಿಸಿ 6 ತಿಂಗಳಿಂದ ಕೂತಿರುವಂಥ ಯುವಕರಿಗೆ ಮುಂದಿನ ತಿಂಗಳಿಂದ ಯುವ ನಿಧಿಯ ಲಾಭ ಸಿಗೋದಕ್ಕಿದೆ. ಪಂಚ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ದಿಗ್ವಿಜಯ ಸಾಧಿಸಿದ್ದ ಕಾಂಗ್ರೆಸ್ ಈಗಾಗಲೇ 4 ಗ್ಯಾರಂಟಿಗಳನ್ನ ಜನರಿಗೆ ನೀಡಿ ನುಡಿದಂತೆ ನಡೆದಿದೆ. ಈಗ ಕೊನೆ ಮತ್ತು 5ನೇ ರಾಜ್ಯ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಗ್ಯಾರಂಟಿ ಮುಂದಿನ ತಿಂಗಳು ಜಾರಿಯಾಗ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ಭರವಸೆ ಈಡೇರ್ತಾ ಇದೆ. ಯುವ ನಿಧಿ ಯೋಜನೆ ಜಾರಿಗೆ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡಿದೆ. ಯುವ ನಿಧಿ ಗ್ಯಾರಂಟಿ ಜಾರಿಗೆ ಕೊನೆಗೂ ಡೇಟ್ ಫಿಕ್ಸ್. 5 ಲಕ್ಷ ಅಭ್ಯರ್ಥಿಗಳಿಗೆ ಪ್ರೋತ್ಸಾಹಧನ ಸದುಪಯೋಗ. ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಜಾರಿಗೆ ಬಂದಿವೆ. ಇದೀಗ ಬಾಕಿ ಉಳಿದ ಯುವ ನಿಧಿ ಯೋಜನೆ ಜಾರಿಗೆ ಕಾಲ ಕೂಡಿ ಬಂದಿದೆ. 2024ರ ಹೊಸ ವಸಂತ ಸೂರ್ಯೋದಯದ ಬಳಿಕ ನಿರುದ್ಯೋಗ ಯುವಕರಿಗೆ ಹೊಸ ಬೆಳಕು ಮೂಡಲಿದೆ. ಹೌದು, 6 ತಿಂಗಳಿನಿಂದ ಯುವ ನಿಧಿಗಾಗಿ ಕಾಯ್ತಿರುವ ಯುವ ಸಮೂಹಕ್ಕೆ ಗುಡ್ ನ್ಯೂಸ್ ಸಿಗಲಿದೆ. ಯುವ ನಿಧಿ ಯೋಜನೆಗೆ ಸರ್ಕಾರ ಅಧಿಕೃತ ಚಾಲನೆ ನೀಡಲು ಹೊರಟಿದೆ. ರಾಜ್ಯ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಇದೇ ಡಿಸೆಂಬರ್ ಕೊನೆಯ ವಾರದಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ. ಜನವರಿಯಲ್ಲಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ನಾಡಿನ ಯುವ ಜನತೆಗೆ ಬೆನ್ನೆಲುಬಾಗಿರುವ ಈ ಯೋಜನೆಯಿಂದ ಸುಮಾರು 5 ಲಕ್ಷ ಪದವೀಧರರ ಖಾತೆಗೆ ನೇರವಾಗಿ ಹಣ ತಲುಪಲಿದೆ. ಈಗ ನಾವು ಯುವ ನಿಧಿ ಜನವರಿಯಿಂದ ಅದನ್ನ ಸ್ಟಾರ್ಟ್ ಮಾಡಿದ್ವಿ, ಲಾಂಚ್ ಮಾಡ್ತಾ ಇದೀವಿ. ಡಿಸೆಂಬರ್ ಅಲ್ಲೇನೆ ಕೊನೆ ವಾರದಲ್ಲಿ ನಾವು ಅದನ್ನ ರಿಜಿಸ್ಟ್ರೇಷನ್ ಲಾಂಚ್ ಮಾಡ್ತಾ ಇದ್ದೀವಿ. ನಾ ಡೇಟ್ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿ 21ಕ್ಕಿಲ್ಲ, ಸಿಎಂ ಬೇರೆ ಕಡೆ ಎಂಗೇಜ್ ಇದ್ದಾರೆ. ಅದಕ್ಕೆ ನಾನು ಮೋಸ್ಟ್ಲಿ ಬಟ್ ಆ ವೀಕಲ್ಲಿ ಆಗುತ್ತೆ, ಲಾಸ್ಟ್ ವೀಕ್ ಆಫ್ ಡಿಸೆಂಬರ್. ಇನ್ನು ಯುವ ನಿಧಿ ಯೋಜನೆ ರೂಲ್ಸ್ಗಳೇನು, ಯಾರಿಗೆಲ್ಲ ಅವಕಾಶ ಸಿಗಲಿದೆ, ಎಷ್ಟು ದಿನ ನಿರುದ್ಯೋಗ ಭತ್ಯ ಸಿಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಪದವೀಧರ ನಿರುದ್ಯೋಗಿಗಳಿಗೆ ಮಾಸಿಕ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪಾಸ್ ನಿರುದ್ಯೋಗಿಗಳಿಗೆ ಮಾಸಿಕ 1,500 ರೂಪಾಯಿ ಭತ್ಯ ಸಿಗಲಿದೆ. ಸರ್ಕಾರದ ಯುವ ನಿಧಿ ಯೋಜನೆಯ ಅಡಿ 2 ವರ್ಷಗಳ ಅವಧಿಗೆ ಮಾತ್ರ ನಿರುದ್ಯೋಗ ಭತ್ಯೆ ದೊರೆಯಲಿದೆ. ಫಲಾನುಭವಿಯು 2 ವರ್ಷಗಳ ನಂತರ ಅಥವಾ 2 ವರ್ಷಗಳ ಅವಧಿಯಲ್ಲಿ ಉದ್ಯೋಗ ಕಂಡುಕೊಂಡ್ರೆ ನಿರುದ್ಯೋಗ ಭತ್ಯೆ ತಕ್ಷಣವೇ ನಿಲ್ಲಿಸಲಾಗುತ್ತೆ. ಒಟ್ಟಾರೆ ಪಂಚ ಗ್ಯಾರಂಟಿಗಳಿಂದ ಗೆದ್ದು ಬಂದ ಕಾಂಗ್ರೆಸ್ ಈಗ ಒಂದೊಂದೇ ಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ. ಮುಂದಿನ ತಿಂಗಳಿಂದ ಜಾರಿಯಾಗುವ ಯುವ ನಿಧಿ ಯೋಜನೆ ನಿರುದ್ಯೋಗಿ ಯುವಕರ ಬದುಕಿಗೆ ಹೊಸ ದಾರಿಯಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.